ಎಲ್ಲರಿಗೂ ನಮಸ್ಕಾರಗಳು. ನಾನಿವತ್ತು ಕನ್ನಡ ಭಾಷಾ ಬೋಧನೆಯ ಪ್ರಮುಖ ಪದ್ಧತಿಗಳ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಅಂದರೆ ಕನ್ನಡ ಭಾಷೆ ಬೋಧನೆಯನ್ನು ಮಾಡುವಾಗ ಹಲವಾರು ಪದ್ಧತಿಗಳನ್ನು ಹಿಂದೂ ಅನುಸರಿಸ್ತಿದ್ರು. ಈಗ ಹೊಸ ಆಧುನಿಕ ಪದ್ಧತಿಗಳನ್ನು ಬಂದವ. ಮೊದಲ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ಹೆಂಗಿದ್ವು, ಈಗ ಆಧುನಿಕ ಬೋಧನಾ ಪದ್ಧತಿಗಳು ಹೇಗಿವೆ ಅನ್ನೋದರ ಬಗ್ಗೆ ನಾನಿವತ್ತು ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಇವು ಕಲಿಕಾ ಬೋಧನೆಯ ಮೇಲೆ ಪ್ರಮುಖವಾದಂಥ ಪ್ರಶ್ನೆಗಳು ಟೀಚರ್ಸ್ ಎಕ್ಸಾಮಲ್ಲಿ ಬರ್ತವೆ. ಮೊದಲನೇದಾಗಿ ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ಯಾವುವು, ಅದರ ಕುರಿತು ಯಾವ ರೀತಿ ಬೋಧನೆಯನ್ನು ಮಾಡ್ತಿದ್ರು ಮೊದಲು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸಾಂಪ್ರದಾಯಿಕ ಬೋಧನಾ ಪದ್ಧತಿಗಳು ಫಸ್ಟ್ ಒಂದು ಬರ್ತದೆ ಕಥನ ಪದ್ಧತಿ. ಕಥನ ಪದ್ಧತಿ ಅಂತಂದರೆ ಹಿಂದಕ್ಕಿನ ಕಾಲದಲ್ಲಿ ಬೋಧನೆಯನ್ನು ಮಾಡಬೇಕಾದ್ರೆ ಒಂದು ಕಥನ ರೂಪದಲ್ಲಿ ಹೇಳ್ತಿದ್ರಂತ. ಕಥನ ರೂಪದಲ್ಲಿ ಬೋಧನೆಯನ್ನು ಮಾಡ್ತಿದ್ರು. ಎರಡನೇದಾಗಿ ಉಪನ್ಯಾಸ ಪದ್ಧತಿ. ಉಪನ್ಯಾಸ ಪದ್ಧತಿ ಅಂತಂದರೆ ಹೈಯರ್ ಕ್ಲಾಸ್ಗಳಿಗೆ ಉಪನ್ಯಾಸ ನೀಡುವುದರ ಮೂಲಕ ಡೈರೆಕ್ಟಾಗಿ ಬೋಧನೆಯನ್ನು ಮಾಡ್ತಿದ್ರು ಅಂತ. ಪ್ರಶ್ನೋತ್ತರ ಪದ್ಧತಿ ಅಂದರೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಬೋಧನೆಯನ್ನು ಮಾಡ್ತಿದ್ರು. ಪ್ರಶ್ನೆಗಳನ್ನು ಕೇಳುವುದು, ಉತ್ತರಗಳನ್ನು ಹೇಳಿಸುವುದರ ಮೂಲಕ ಬೋಧನೆಯನ್ನು ಮಾಡ್ತಿದ್ರು. ಆಮೇಲೆ ನಾಟಕ ಅಭಿನಯ ಪದ್ಧತಿ ಬರ್ತದೆ. ನಾಟಕ ಅಭಿನಯ ಪದ್ಧತಿ ಅಂತಂದರೆ ಮಕ್ಕಳ ಕೈಯಿಂದ ನಾಟಕಗಳನ್ನು ಮಾಡಿಸುವುದರ ಮೂಲಕ ಬೋಧನೆಯನ್ನು ಮಾಡ್ತಿದ್ರು. ಅನುಗಮನ ಪದ್ಧತಿ ಅಂತಂದರೆ ಮೊದಲು ಗೊತ್ತಿರುವಂಥ ವಿಷಯಗಳನ್ನು ಮಕ್ಕಳಿಗೆ ಹೇಳ್ಕೊತಾ ಗೊತ್ತಿರಲಾರ್ದಂಥ ವಿಷಯಗಳನ್ನು ಕೂಡ ಮನನ ಮಾಡಿಕೊಡ್ತಾ ಬೋಧನೆಯನ್ನು ಮಾಡ್ತಿದ್ರಂತ. ಆಮೇಲೆ ನಿಗಮನ ಪದ್ಧತಿ ಬರ್ತದೆ. ಗೊತ್ತಿರಲಾರ್ದಂಥ ವಿಷಯಗಳು, ಮಕ್ಕಳಿಗೆ ಮೊದಲೇ ಆ ವಿಷಯದ ಬಗ್ಗೆ ಯಾವುದೂ ವಿಷಯ ಗೊತ್ತೇ ಇರಲ್ಲ, ಅದನ್ನು ಹೇಳ್ತಾ ಗೊತ್ತಿರುವಂಥ ವಿಷಯದ ಕಡೆಗೆ ಕೊಂಡೊಯ್ಯೋದಕ್ಕೆ ನಿಗಮನ ಪದ್ಧತಿ ಅಂತ ಕರೀತಿದ್ದೀವಿ. ಇವು ಕಥನ ಪದ್ಧತಿ, ಉಪನ್ಯಾಸ ಪದ್ಧತಿ, ಪ್ರಶ್ನೋತ್ತರ ಪದ್ಧತಿ, ನಾಟಕಾಭಿನಯ ಪದ್ಧತಿ, ಅನುಗಮನ ಪದ್ಧತಿ, ನಿಗಮನ ಪದ್ಧತಿಗಳು ಸಾಂಪ್ರದಾಯಿಕ ಬೋಧನಾ ಪದ್ಧತಿ ಒಳಗೆ ಬರ್ತವೆ. ಈ ಎಕ್ಸಾಮ್ ಒಳಗೆ ಈ ಪದ್ಧತಿಗಳಲ್ಲಿ ಯಾವುದು ಸಾಂಪ್ರದಾಯಿಕ ಪದ್ಧತಿ ಆಗಿದೆ ಅಥವಾ ಯಾವುದು ಆಧುನಿಕ ಬೋಧನಾ ಪದ್ಧತಿ ಆಗಿದೆ ಅನ್ನೋದರ ಮೂಲಕ ನಮಗೆ ಡಿವೈಡ್ ಮಾಡಿ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇವುಗಳನ್ನು ನಾವು ನಿಖರವಾಗಿ ತಿಳಿದುಕೊಳ್ಳೋದು ಅತಿ ಅವಶ್ಯಕವಾಗಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತದೆ ಆಧುನಿಕ ಬೋಧನಾ ಪದ್ಧತಿ. ಆಧುನಿಕ ಬೋಧನಾ ಪದ್ಧತಿ ಒಳಗೆ ಫಸ್ಟ್ ಒಂದು ಬರ್ತದೆ ಸಂಶೋಧನಾ ಪದ್ಧತಿ. ಸಂಶೋಧನಾ ಪದ್ಧತಿ ಅಂತಂದರೆ ನಾವು ಒಂದು ವಿಷಯದ ಕುರಿತು ರಿಸರ್ಚ್ ಮಾಡುವುದಕ್ಕೆ ಸಂಶೋಧನಾ ಪದ್ಧತಿ ಅಂತ ಕರಿತಿದ್ದೀವಿ. ಈಗ ಅದು ಆಧುನಿಕ ಪದ್ಧತಿ ಒಳಗೆ ಬಂದಿದೆ. ಯಾಕಂದರೆ ಬರ್ತಾ ಮಕ್ಕಳ ಮೈಂಡ್ಗಳೆಲ್ಲ ಫುಲ್ ಕ್ರಿಯೇಟಿವ್ ಆಗಿಬಿಟ್ಟವ. ಹಾಗಾಗಿ ರಿಸರ್ಚ್ ಮಾಡೋದು, ಆವಿಷ್ಕಾರ ಪದ್ಧತಿ ಅಂದರೆ ಹೊಸದನ್ನು ಕಂಡು ಹಿಡಿಯೋದು. ಮಕ್ಕಳ ಕೈಯಿಂದನೇ ಒಂದು ವಿಷಯದ ಕುರಿತು ನಾವು ಹೇಳಿದೆವು ಅಂತಂದರೆ ಅದ್ರ ಬಗ್ಗೆ ಮತ್ತು ಇನ್ನು ಹೊಸದನ್ನು ತಾವೇ ಕಂಡ್ಕೋತಾರ. ಹಾಗಾಗಿ ಆವಿಷ್ಕಾರ ಪದ್ಧತಿಗಳ ಮೂಲಕ ಬೋಧನೆಯನ್ನು ಮಾಡ್ಬೋದು. ಕ್ರೀಡಾ ಪದ್ಧತಿ ಅಂತಂದರೆ ಕ್ರೀಡೆಗಳನ್ನು ಆಡಿಸೋದ್ರ ಮೂಲಕ ಹೊಸ ಬೋಧನೆಗಳನ್ನು ಕೊಡ್ಬೋದು. ಕಿಂಡರ್ ಗಾರ್ಡನ್ ಪದ್ಧತಿ ಅಂತಂದರೆ ಒಂದು ಶಾಲೆನೇ ಕಿಂಡರ್ ಗಾರ್ಡನ್ LKG UKG ಮಕ್ಕಳಿಗೆ, ಸಣ್ಣ ಮಕ್ಕಳು ಮೈಂಡ ಫುಲ್ ಕ್ರಿಯೇಟಿವ್ ಆಗಿರೋದರಿಂದ ಶಾಲೆನೇ ಒಂದು ಗಾರ್ಡನ್ ಟೈಪ್ ನಿರ್ಮಾಣ ಮಾಡಿ ಅದರಲ್ಲಿ ಆಟಿಕೆ ಸಾಮಾನುಗಳಾಗಿರ್ಬೋದು ಅಥವಾ ಅಕ್ಷರಗಳ ಪಟಗಳಾಗಿರ್ಬೋದು, ಚಿತ್ರಪಟಗಳು, ಇಂಥವೆಲ್ಲ ತೊಗೊಂಡು ಕೇಸಿಂದ ಹೊಸ ಕ್ರಿಯೇಟಿವ್ ಮೈಂಡ್ಗಳನ್ನು ಅಲ್ಲಿ ನಿರ್ಮಾಣ ಮಾಡೋ ಸಲುವಾಗಿ ಕಿಂಡರ್ ಗಾರ್ಡನ್ ಪದ್ಧತಿಗಳ ಮೂಲಕನೂ ಬೋಧನೆಯನ್ನು ಮಾಡ್ಬೋದು. ಮಾಂಟೆಸರಿ ಪದ್ಧತಿ ಅಂದರೆ LKG UKGಗಿಂತ ಮೊದಲು ಮಕ್ಕಳು ಅಂದರೆ ಹುಟ್ಟಿದಿನಿಂದ 3 ವರ್ಷದ ಮೇಲೆ ಇರ್ತಾವಲ್ಲ ಅಂಥ ಮಕ್ಕಳಿಗೆ ಮಾಂಟೆಸರಿ ಪದ್ಧತಿಗಳ ಮೂಲಕ ಬೋಧನೆಯನ್ನು ಮಾಡೋದು. ಅತಿ ಸಣ್ಣ ವಯಸ್ಸಿನಿಂದಲೇ ಆಧುನಿಕ ಬೋಧನೆ ಪದ್ಧತಿಯನ್ನು ಮಾಡ್ತಾ ಮಕ್ಕಳ ಮೈಂಡನ್ನು ಫುಲ್ ಶಾರ್ಪ್ ಮಾಡ್ತಾ ಕಲಿಕೆಯಲ್ಲಿ ಮುನ್ನುಗ್ಗಿಸ್ಲಿಕ್ಕೆ ಇವೆಲ್ಲ ಆಧುನಿಕ ಬೋಧನಾ ಪದ್ಧತಿಗಳನ್ನು ಜಾರಿಗೆ ತಂದಾರ. ನೆಕ್ಸ್ಟ್ ಬರ್ತದೆ ಪಠ್ಯಪುಸ್ತಕ ಪದ್ಧತಿ. ಅಂತಂದರೆ ಮೊದಲು ಪಠ್ಯಪುಸ್ತಕಗಳೇ ಇದ್ದಿರಲಿಲ್ಲ. ಕಥೆಗಳನ್ನು ಹೇಳೋದ್ರ ಮೂಲಕ, ಉಪನ್ಯಾಸ ಮಾಡೋದ್ರ ಮೂಲಕ, ಪ್ರಶ್ನೆಗಳನ್ನು ಕೇಳೋದು, ನಾಟಕಗಳನ್ನು ಮಾಡೋದು, ಗೊತ್ತಿರುವಂಥ ವಿಷಯಗಳನ್ನು ಹೇಳೋದ್ರ ಮೂಲಕ, ಗೊತ್ತಿರಲಾರ್ದಂಥ ವಿಷಯಗಳು ಹೇಳೋದ್ರ ಮೂಲಕ ಬೋಧನೆಯನ್ನು ಮಾಡ್ತಿದ್ರು. ಈಗ ಪಠ್ಯಪುಸ್ತಕಗಳನ್ನು ಬಳಸ್ಕೊಂಡು ಅದರಲ್ಲಿ ಬರೆದಿರುವಂಥ ವಿಷಯಗಳನ್ನು ವಿವರಣೆ ಮಾಡ್ತಾ ಅದರಲ್ಲಿ ಆ ಪಠ್ಯಪುಸ್ತಕದ ಹಿಂದೆ ಒಂದು ಪಾಠದ ಹಿಂದೆ ಕೊಟ್ಟಿರುವಂಥ ಕ್ವಶನ್ ಆನ್ಸರ್ಗಳನ್ನು ಬಿಡಿಸುವುದರ ಮೂಲಕ ಮಕ್ಕಳಿಗೆ ಬೋಧನೆಯನ್ನು ಮಾಡ್ಲತ್ತಾರ. ಇದು ಒಂಥರ ಆಧುನಿಕ ಬೋಧನಾ ಪದ್ಧತಿ. ಇದರಿಂದ ಮಕ್ಕಳ ಮೈಂಡು ಪೂರಾ ಶಾರ್ಪಾಗಿ ಬೆಳೀತಾ ಹೋಗ್ತದಂತ. ದೃಕ್ಶ್ರವಣ ಉಪಕರಣ ಅಂತಂದರೆ ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಇದರಿಂದ ಪೂರಾ ಇಂದ್ರಿಯಗಳೆಲ್ಲ ಮಕ್ಕಳ ಕಲಿಕೆಯಲ್ಲಿ ತೊಡಗಿಸ್ಕೋತಾರೆ. ಹಾಗಾಗಿ ಇದೊಂದು ಹೊಸ ಆಧುನಿಕ ಪದ್ಧತಿ ಆಗ್ಯದ. ದೃಕ್ಶ್ರವಣಗಳನ್ನು ಉಪಯೋಗಿಸ್ಕೊಂಡು ಬೋಧನೆಯನ್ನು ಮಾಡಿದ್ರೆ ಮಕ್ಕಳ ಮೈಂಡಲ್ಲಿ ಬೋಧನೆ ಫಿಕ್ಸ್ ಆಗಿ ಉಳಿತದ ಮತ್ತು ಅವರಿಗೆ ಕಲೀಲಿಕ್ಕೆ ಆಸಕ್ತಿಯನ್ನು ಮೂಡಿಸ್ತದ ಅಂಥೇಳಿ ಇದು ಒಂದು ಪದ್ಧತಿಯನ್ನು, ಹೊಸ ಆಧುನಿಕ ಪದ್ಧತಿಯನ್ನು ಕಂಡುಕೊಂಡಾರ. ಈ ರೀತಿಯಾಗಿ ಸಾಂಪ್ರದಾಯಿಕ ಮತ್ತು ಆಧುನಿಕ ಬೋಧನಾ ಪದ್ಧತಿಗಳೆರಡು
ನಮ್ಮದು ಭಾಷಾ ಬೋಧನೆಗೆ ಅತಿ ಪ್ರಮುಖವಾದಂಥ ಬೋಧನಾ ಪದ್ಧತಿಗಳಾಗ್ಯಾವ. ಇವುಗಳು ತಿಳಿದುಕೊಳ್ಳುವುದು ನಮಗೆ ಭಾಳ ಇಂಪಾರ್ಟೆಂಟು. ಕಲಿಕೆಗಾಗಿ, ಎಕ್ಸಾಮ್ಗಾಗಿ, ಟೀಚರಾಗಿ ನಾವೆಲ್ಲ ಇವುಗಳನ್ನು ತಿಳ್ಕೊಂಡಾಗ ಮಾತ್ರ ನಾವು ಅತಿ ಸಮರ್ಪಕವಾದಂತಹ ಪಾಠವನ್ನು ಮಕ್ಕಳಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನಾನು ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತೀನಿ. ಎಲ್ಲರೂ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.